ವೀಕ್ಷಕರೇ, ಮಿಥುನ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಅಂದರೆ 4ನೇ ತಿಂಗಳಲ್ಲಿ ಮಿಥುನ್ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಯಾವ ಪ್ರಯೋಜನಗಳಿದೆ, ಯಾವ ಲಾಭವಿದೆ, ಏನೆಲ್ಲ ಎಚ್ಚರಿಕೆಗಳನ್ನು ಅನುಸರಿಸಬೇಕಾಗುತ್ತೆ, ಆ ಎಚ್ಚರಿಕೆಗಳಿಗೆ ಸರಳವಾದ ಸುಲಭವಾದ ಅದ್ಭುತವಾದ ಪರಿಹಾರಗಳು ಯಾವುದು ಅನ್ನುವಂಥದ್ದನ್ನು ಕೂಡ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಅಂತೂ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ಕೂಡ ನಿಮಗೆ ಉಪಯೋಗ ಆಗುತ್ತೆ. ಕೊನೆ ತನಕ ನೋಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಮಿಥುನ್ ರಾಶಿಯ ಜನ್ಮ ನಕ್ಷತ್ರಗಳು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಚರಣ, ಆರಿದ್ರ ನಕ್ಷತ್ರದ 4 ಚರಣಗಳು, ಪುನರುಸು ನಕ್ಷತ್ರದ ಮೊದಲ 3 ಚರಣಗಳು ಸೇರಿರ್ತಕ್ಕಂತಹ ಮಿಥುನ ರಾಶಿ. ಇಂತಹ ಮಿಥುನ್ ರಾಶಿಯವರಿಗೆ ಮಿಥುನ್ ರಾಶಿಯವರಂದ ತಕ್ಷಣ ಯಾವತ್ತಿಗೂ ಕೂಡ ನಿರ್ಭಯಿಗಳು, ರಸಿಕರು, ಮತ್ತು ಮನಸ್ಸಿನಲ್ಲಿ ಯಾವುದೇ ಒಂದು ಹೊಸ ಯೋಜನೆಯನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು. ಸದಾ ಒಂದಿಲ್ಲೊಂದು ಹೊಸ ಯೋಜನೆಗಳನ್ನು ರೂಪುಗೊಳ್ಳುತ್ತವೆ ಇವ್ರ ಮನಸ್ಸಿನಲ್ಲಿ. ವಾದ ವಿವಾದಗಳನ್ನು ಬಹಳ ಜಾಣತನದಿಂದ ಅದನ್ನು ಸರಿಗೊಳಿಸ್ತಕ್ಕಂತಹ ವ್ಯಕ್ತಿಗಳು, ಸಾಹಸ ಕಾರ್ಯಗಳನ್ನು ಮಾಡಲಿಕ್ಕೆ ಯಾವತ್ತಿಗೂ ಇಷ್ಟಪಡ್ತಕ್ಕಂತಹ ವ್ಯಕ್ತಿಗಳು ಮಿಥುನ್ ರಾಶಿಯವರು. ಇಂತಹ ಒಂದು ಮಿಥುನ್ ರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಸಂಪೂರ್ಣವಾದ ಸಮಗ್ರವಾದ ವಿಚಾರಗಳನ್ನು ನಿಮ್ಗೆ ತಿಳಿಸ್ತಾ ಇರತಕ್ಕಂಥದ್ದು. ತಮ್ಮ ಹತ್ರ ಒಂದು ರಿಕ್ವೆಸ್ಟು, ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ದರೆ ಏಪ್ರಿಲ್ ತಿಂಗಳಲ್ಲಿ ನೋಡಿ, ಕೆಲವೊಂದು ಒಂದು ಚಿಂತೆ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ, ಒಂದಿಲ್ಲ ಒಂದು ಯೋಜನೆಗಳಿರುತ್ತೆ ಅಥವಾ ಯೋಚನೆಗಳಿರುತ್ತೆ, ಅಥವಾ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರೋದ್ರಿಂದ ಒಂದು ಚಿಂತನೆ ಅನ್ನುವಂಥದ್ದಿರುತ್ತೆ. ಹೇಗಪ್ಪ ಮಾಡೋದು, ಇಷ್ಟೆಲ್ಲ ಸಮಸ್ಯೆಗಳಿದೆ, ಇಷ್ಟೆಲ್ಲ ಒತ್ತಡಗಳಿದೆ, ಈ ಒತ್ತಡಗಳನ್ನು ನಾನು ಯಾವ ರೀತಿ ಇದನ್ನು ಸರಿ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದು ಚಿಂತನೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಕಂಡುಬರುತ್ತೆ. ಸದಾ ಕೆಲವೊಂದು ಮಾನಸಿಕವಾಗಿರತಕ್ಕಂಥ ಹಣಕಾಸಿನ ಒತ್ತಡ ಇರ್ಬೋದು, ಜನಗಳ ಒತ್ತಡ ಇರ್ಬೋದು, ಕೆಲಸದ ಒತ್ತಡ ಇರ್ಬೋದು, ಈ ರೀತಿಯಾಗಿ ಒಂದಿಲ್ಲ ಒಂದು ಒತ್ತಡ ಇರುತ್ತೆ. ಆದರೆ ಆ ಒತ್ತಡವನ್ನು ಸಮರ್ಥವಾಗಿ ಸಮಗ್ರವಾಗಿ ನಿಭಾಯಿಸುವಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ನಿಮ್ಮಲ್ಲಿರ್ತಕ್ಕಂಥದ್ದು ಬಹಳ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಜೊತೆಗೆ ಉದ್ಯೋಗದಲ್ಲಿ ಕಾಂಪಿಟೇಷನ್ ತುಂಬ ಹೈ ಆಗಿರುತ್ತೆ. ನೋಡಿ, ನೀವು ಏನು ಮಾಡ್ತಾ ಇದ್ರಿ ಅದನ್ನು ಫಾಲೋ ಮಾಡ್ತಕ್ಕಂಥವ್ರು ಭಾಳ ಜನ ಇದ್ದಾರೆ, ಕಾಪಿ ಮಾಡುವಂಥವ್ರು ಭಾಳ ಜನ ಇದ್ದಾರೆ. ಅದನ್ನು ಈ ರೀತಿ ಅನುಭವಗಳು ನಿಮ್ಮ ಜೀವನದಲ್ಲಿ ಭಾಳಷ್ಟು ಆಗಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. ಉದ್ಯೋಗದಲ್ಲಿ ತುಂಬ ಹೈ ಆದಂತಹ ಒಂದು ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನ್ಗೆ ತಕ್ಕಂಗೆ ನೀವು ಪ್ರಿಪ್ರೇಷನ್ ಇರಬೇಕು, ರೆಡಿ ಆಗಬೇಕು, ಅದಕ್ಕೆ ಅಣಿ ಆಗಬೇಕು. ಆ ಥರ ಅಣಿ ಆದರೆ ಅಂತಂದರೆ ನೀವು ಮಾಡುವಂಥ ಉದ್ಯೋಗದಲ್ಲಿ ಒಂದಿಷ್ಟು ಲಾಭಗಳನ್ನು, ಅನುಕೂಲತೆಗಳನ್ನು ಪಡ್ಕೊಳ್ಳುವಂತಹ ಸನ್ನಿವೇಶಗಳಿದೆ. ಈ ಉದ್ಯೋಗ ಅಂತಂದರೆ ಯಾವುದೇ ಥರದ ಉದ್ಯೋಗ ಇರ್ಬೋದು, ಕೂಲಿ ಕಾರ್ಮಿಕರಿಂದ ಹಿಡಿದು ಬೃಹತ್ ಉದ್ಯಮಿಗಳವರೆಗೆ, ಅಥವಾ ಈ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಯಾವುದೇ ಥರದ ಉದ್ಯೋಗ ಮಾಡಿಕೊಳ್ಳಿ. ಉದ್ಯೋಗದಲ್ಲಿ ಕಾಲೆಳೆಯೋರು ಜಾಸ್ತಿ ಜನ ಇರ್ತಾರೆ, ಒತ್ತಡ ಜಾಸ್ತಿ ಇರುತ್ತೆ. ಹಣಕಾಸಿನ ಅಭಿವೃದ್ಧಿಯಲ್ಲಿ ಸ್ವಲ್ಪ ಕುಂಠಿತವಾಗಿದ್ದರೂ ಕೂಡ ಅದನ್ನು ನೀವು ಹೆದರದೆ, ಕುಂದದೆ, ಧೈರ್ಯವಾಗಿ ಮುನ್ನೋಡಿದ್ರೆ ನೀವು ಖಂಡಿತವಾಗಿಯೂ ಎಲ್ಲವೂ ಸಾಧಿಸಲಿಕ್ಕೆ ಅನುಕೂಲ ಇದೆ ಅನ್ನುವಂಥದ್ದನ್ನು ಇದನ್ನು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸಮಾಜದಲ್ಲಿ ಗೌರವಕ್ಕೇನು ಕಡಿಮೆ ಇಲ್ಲ. ಯಾವತ್ತಿಗೂ ನೋಡಿ, ನಿಮಗೆ ಈ ಮಿಥುನ್ ರಾಶಿಯವರಂದ ತಕ್ಷಣ ಯಾವತ್ತಿಗೂ ಕೂಡ ಮಾನ, ಮನ್ನಣೆ, ಗೌರವಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇರತಕ್ಕಂಥದ್ದು. ಎಲ್ಲೇ ಹೋದರೂ ಕೂಡ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಗೌರವ ಇರುತ್ತೆ ಅವರವರ ಮಟ್ಟಕ್ಕೆ. ಜೊತೆಗೆ ಪದೇ ಪದೇ ಮನಸ್ಸು ಬದಲಾಯಿಸ್ತಕ್ಕಂಥ ಸನ್ನಿವೇಶ ಇದೆ. ಇದೇ ನಿಮಗೆ ತುಂಬ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ಏನು ಮಾಡಲಿ, ನಾನು ಇಲ್ಲೇ ಇರಬೇಕಾ, ಬೇರೆ ಕಡೆ ಹೋಗ್ಬೇಕಾ, ಇದೇ ಕೆಲಸ ಮಾಡಬೇಕಾ, ಬೇರೆ ಕೆಲಸ ಮಾಡಬೇಕಾ, ಈ ಹಿಡಿದಿರುವಂಥ ಕೆಲಸ ಸಕ್ಸಸ್ ಆಗುತ್ತಾ, ಆಗಲ್ವ, ಈ ರೀತಿ ಎಸ್ನೋ ಸಿಚುವೇಶನ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಆ ಥರದ್ದು ಮಾಡ್ಕೊಳ್ಳೋ ಹಾಗಿಲ್ಲ. ನೀವು ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ದೃಢವಾಗಿ ನಿರ್ಧಾರ ತಗೋಬೇಕು. ತೆಗೆದುಕೊಂಡಿರುವಂಥ ನಿರ್ಧಾರಕ್ಕೆ ಕಟಿಬದ್ಧವಾಗಿರಬೇಕು. ಅಂದಾಗ ಮಾತ್ರ ನಿಮಗೆ ಅದರಿಂದ ಲಾಭ, ಅನುಕೂಲತೆಗಳು, ಪ್ರಯೋಜನಗಳು ಆಗ್ಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ದಿನ ಮಾಡೋದು, ಕೆಲಸ ಬಿಡೋದು, ಅಥವಾ ಸ್ವಲ್ಪ ಏನೋ ಇನ್ವೆಸ್ಟ್ಮೆಂಟ್ ಮಾಡಿ ಆರಂಭ ಮಾಡೋದು, ಆಮೇಲೆ ಬಿಟ್ಬಿಡೋದು, ಈ ರೀತಿಯಾಗಿ
ಮಾಡ್ತಕ್ಕಂಥದ್ದು ಬಹಳಷ್ಟು ಆರ್ಥಿಕವಾಗಿರ್ತಕ್ಕಂಥ ಸಂಕಷ್ಟಗಳಿಗೆ ಗುರಿ ಆಗುತ್ತೆ. ದೀರ್ಘವಾಗಿ ನೀವು ಯಾವ ಕೆಲಸವನ್ನು ನೀವು ಮಾಡ್ತೀರಿ, ಒಂದು ಸದೃಢವಾಗಿ ಮಾಡ್ತೀರಿ, ಅದರಿಂದ ನಿಮಗೆ ತುಂಬ ಅನುಕೂಲತೆಗಳಿದೆ ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಜೊತೆಗೆ ಕೆಲವೊಂದು ಜನರಿಗೆ ನಿಮಗೆ ಮಕ್ಕಳಾಗಲಿಲ್ಲ ಅಥವಾ ಸಂತಾನದ ಬಗ್ಗೆ ನೀವೇನಾದರೂ ಚಿಂತೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಸಂತಾನ ಯೋಗ ಬಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಸಂತಾನದ ಲಾಭಗಳು ಕಂಡುಬರುತ್ತೆ. ಕೆಲವೊಂದು ಜನರಿಗೆ ವಾಹನದ ಲಾಭಗಳು ಕಂಡುಬರುತ್ತೆ. ನೀವೇನಾದರೂ ಮಿಷನ್ ವಾಹನ ತೆಗೆದುಕೊಳ್ಳಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ತೆಗೆದುಕೊಳ್ಳಬಹುದು, ಅನುಕೂಲತೆಗಳು ಕಂಡು ಬರುವಂಥದ್ದು. ಇನ್ನು ಮನೆ ಜಮೀನು ಮಾರಿ ಹೊಸ ಮನೆ ಕೊಳ್ಳುವಂಥದ್ದು ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು, ಅಂದರೆ ಈ ಪ್ರಾಪರ್ಟಿಯನ್ನು ಮಾರೋದು, ಬೇರೆ ಪ್ರಾಪರ್ಟಿಯನ್ನು ಮಾಡ್ಕೊಳ್ಳೋದು, ಈ ಜಾಗ ಬಿಡೋದು, ಬೇರೆ ಕಡೆ ಹೋಗೋದು, ಈ ರೀತಿಯಾದಂತಹ ಕೆಲವೊಂದು ಜನರಿಗೆ ಯೋಜನೆಗಳು ಹೊಳ್ಳುತ್ತೆ. ಆದರೆ ಅದು ಮಾಡ್ಕೋಬೋದು, ಇಲ್ಲ ಅಂತಲ್ಲ, ಆದರೆ ಎಚ್ಚರಿಕೆ ಬಹಳ ಅಗತ್ಯವಾಗಿರುವಂಥದ್ದು. ಯಾಕಂದರೆ ಸಾಮಾನ್ಯವಾದ ಕೆಲಸ ಅಲ್ಲ ಅದು. ಸಡನ್ನಾಗಿ ನಮ್ಮ ಹತ್ರ ಇರುವಂಥ ಒಂದು ಪ್ರಾಪರ್ಟಿಯನ್ನು ಮಾರಿ ಸಡನ್ನಾಗಿ ಬೇರೆ ಕಡೆ ಒಂದು ಪ್ರಾಪರ್ಟಿಯನ್ನು ಮಾಡ್ಕೋಬೇಕು ಅಂತಂದರೆ ಸುಲಭ ಸಾಧ್ಯವಲ್ಲ. ಹಾಗಾಗಿ ನಿಮ್ಮ ಒಂದು ಹಣಕಾಸಿನ ಸ್ಥಿತಿಗತಿ ಮತ್ತು ನೀವಿರುವಂಥ ಕಂಡೀಷನನ್ನು ನೋಡಿಕೊಂಡು ನೀವು ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನೂ ಅದ್ಭುತವಾದ ಫಲಗಳಿದೆ, ಬಹಳಷ್ಟು ಮುಖ್ಯವಾದ ಮಾಹಿತಿಗಳಿದೆ. ಅದಕ್ಕಿಂತ ಅದನ್ನೆಲ್ಲ ಹೇಳೋದಕ್ಕಿಂತ ಮುಂಚೆ, ಅದ್ಭುತವಾದ ಪರಿಹಾರ ಹೇಳೋದಕ್ಕಿಂತ ಮುಂಚೆ ಅದ್ಭುತವಾದ ಒಂದು ವಿಡಿಯೋ ಇದೆ, ನೀವು ಮಿಸ್ ಮಾಡ್ಕೊಳ್ಳೋದೇ ನೋಡ್ಕೋಬೇಕಾಗಿರತಕ್ಕಂಥ ಮಾಹಿತಿ ನೋಡ್ಕೊಂಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸಾಮಾನ್ಯವಾದ ಜಾತಕ ಅಲ್ಲ, ಆರ್ಡಿನರಿ ಜಾತಕ ಅಲ್ಲ, ಅಂತಿಂತ ಜಾತಕ ಅಲ್ಲ. ಇದು 80ರಿಂದ 100 ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ, ನಿಮ್ಮದೇ ಆದಂಥ ಸಂಪೂರ್ಣ ಜನ್ಮ ಜಾತಕ ಅಲ್ಲ, ನಿಮ್ಮ ಒಬ್ಬರದೇ ಸಂಪೂರ್ಣವಾದ ಜನ್ಮ ಜಾತಕ ಫಲ. ನಿಮಗೆ ಬೇಕಾಗಿರುವಂಥ ಭಾಷೆಯಲ್ಲಿ, ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಾ ಇರತಕ್ಕಂಥ ಈ ಜನ್ಮ ಜಾತಕ ಫಲ ನಂಬಿಕೆ ವಿಶ್ವಾಸ ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಈ ಒಂದು ತಿಂಗಳಲ್ಲಿ ವಿದ್ಯಾರ್ಥಿಗಳ ದಿಸೆಯಲ್ಲಿ ಶುಭಕಾರಕವಾಗಿರ್ತಕ್ಕಂಥ ಫಲಗಳು ಕಂಡುಬರುತ್ತೆ. ಬಹುದಿನಗಳಿಂದ ಬರಬೇಕಿರತಕ್ಕಂತಹ ಹಣ ನಿಮ್ಮ ಕೈ ಸೇರುತ್ತೆ. ಯಾವುದೋ ಒಂದು ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ, ಅವ್ರು ತುಂಬ ಸತಾಯಿಸ್ತಾ ಇರ್ತಾರೆ, ಕಾಡಿಸ್ತಾ ಇರ್ತಾರೆ, ಸರಿಯಾದ ಸಮಯಕ್ಕೆ ಕೊಟ್ಟಿರಲ್ಲ, ತುಂಬ ಚಿಂತೆ ಮಾಡ್ತಾ ಇರ್ತೀರಿ, ಏನಪ್ಪ ಹಿಂಗಾಗೋಯ್ತು ಅಂತೇಳಿ. ಆದರೆ ಅವ್ರ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುವಂಥ ಸಾಧ್ಯತೆಗಳಿದೆ. ನಿಮ್ಗೆ ಬರುವಂಥ ಕೆಲವೊಂದು ಹಣಗಳು ಸಕಾಲಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಮತ್ತು ಈ ಆರೋಗ್ಯದಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಇರುತ್ತೆ. ನಿಮಗೆ ತುಂಬ ಫಿಸಿಕಲಿ ಫಿಟ್ ಇರ್ತೀರಿ, ಮೆಂಟಲಿ ಫಿಟ್ ಇರ್ತೀರಿ. ಹಾಗಾಗಿ ಸ್ವಲ್ಪ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿತ್ತು ಅಂತಂದರೆ ಎಲ್ಲವೂ ಚೆನ್ನಾಗಿರುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ತುಂಬ ಒಳ್ಳೆಯ ಫಲಗಳು ನಿಮಗೆ ಕಂಡುಬರುತ್ತೆ. ಇನ್ನು ವೃತ್ತಿ ಕ್ಷೇತ್ರದಲ್ಲಿ ಆಂತರಿಕವಾಗಿರ್ತಕ್ಕಂಥ ಶತ್ರುಗಳು ಇರ್ತಾರೆ. ನಾನು ಆಗಲೇ ಹೇಳಿದ್ದೀನಿ. ಯಾಕಂತಂದರೆ ನೀವು ನಿಮ್ಮನ್ನು ಕಾಲೆಳೆಯುವಂಥವ್ರು, ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನೀವು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಯಶಸ್ಸು ಅಥವಾ ನಿಮ್ಮ ಒಂದು ಹೋಗುವಂಥ ದಾರಿಯಲ್ಲಿ ತಡೆಯನ್ನು ಒಡ್ಡುವಂಥದ್ದು ಅಥವಾ ನಿಮಗೆ ಅಡ್ಡಿಯನ್ನು ಪಡಿಸ್ತಕ್ಕಂಥ ಕೆಲವೊಂದು ಜನ ಪ್ರತ್ಯಕ್ಷವಾಗಿಲ್ಲದೆ ಇದ್ದರೂ ಪರೋಕ್ಷವಾಗಿದ್ದಾರೆ. ಅದು ನೀವು ಎದುರಿಸ್ತಾನೆ ಬಂದಿದ್ದೀರಿ ಕೂಡ. ಹಾಗಾಗಿ ಇನ್ನೂ ಹೆಚ್ಚಿನ ಎಚ್ಚರಿಕೆಯನ್ನು ನೀವು ಅನುಸರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಹೊಸ ಉದ್ಯೋಗ ಸಿಕ್ಕರೂ ಕೂಡ ಇರುವಂಥ ಉದ್ಯೋಗದ ಕಡೆ ಹೆಚ್ಚಿನ ಗಮನವನ್ನು ಕೊಡುವಂಥ ಸನ್ನಿವೇಶಗಳು, ಪಾರ್ಟ್ ಟೈಮ್ ಉದ್ಯೋಗಗಳು ಸಿಗುವಂಥ ಸನ್ನಿವೇಶಗಳು ನಿಮಗೆ ಕಂಡುಬರುತ್ತೆ. ವಿಶೇಷವಾಗಿರ್ತಕ್ಕಂಥ ಸವಲತ್ತಿರುತ್ತೆ. ನೀವೇನು ಒಂದು ಕೆಲಸ ಮಾಡ್ತಾ ಇರ್ತೀರಿ ಅದರಿಂದ ಒಂದು ಒಳ್ಳೆಯ ಸವಲತ್ತುಗಳು ನಿಮಗೆ ಸಿಗುವಂಥದ್ದು, ಅನುಕೂಲತೆಗಳು ಸಿಗುವಂಥ ಸಾಧ್ಯತೆಗಳಿದೆ. ಅಧಿಕಾರಿಗಳಿಗೆ ವಿದೇಶ ಪ್ರಯಾಣದ ಆಗುವಂತಹ ಸನ್ನಿವೇಶಗಳಿದೆ. ಅನವಶ್ಯಕವಾದಂತಹ ಖರ್ಚು ವೆಚ್ಚಗಳು, ಇದ್ರ ಬಗ್ಗೆ ಅಂತೂ ನಾನು ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ. ಖರ್ಚು ವೆಚ್ಚಿಗೆ ಕಡಿವಾಣವನ್ನು ಹಾಕೋಬೇಕು. ಇಲ್ಲ ಅಂತಂದರೆ
ಆರ್ಥಿಕವಾದಂಥ ಸ್ಥಿತಿ ಏರುಪೇರು ಆಗುವಂಥ ಸನ್ನಿವೇಶಗಳಿರುತ್ತೆ. ಇದ್ರ ಬಗ್ಗೆ ಗಮನ ಇರಲಿ. ಒಂದಕ್ಕಿಂತಲೂ ಹೆಚ್ಚು ಉದ್ಯೋಗ ಮಾಡುವವರಿಗೆ ವಿಶ್ರಾಂತಿ ಸಹಜವಾಗಿ ಇರಲ್ಲ. ತುಂಬ ಕೆಲಸದ ಒತ್ತಡ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಒತ್ತಡ ಜಾಸ್ತಿ ಇರತಕ್ಕಂಥದ್ದು. ಆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆರಾಮಾಗಿ ನಿಮ್ಮ ಒಂದು ಕಂಫರ್ಟ್ ಝೋನಲ್ಲಿ ಸಮಯವನ್ನು ಕೊಡಿ. ನಿಮ್ಮ ಆರೋಗ್ಯಕ್ಕೂ ಸಮಯ ಕೊಡಿ, ವಿಶ್ರಾಂತಿಗೂ ಸಮಯ ಕೊಡಿ, ಕೆಲಸಕ್ಕೂ ಸಮಯ ಕೊಟ್ಟು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಖಂಡಿತವಾಗಿಯೂ ನಿಮಗೆ ಎಲ್ಲ ರೀತಿಯಿಂದನೂ ಕೂಡ ನಿಮಗೆ ಅಭಿವೃದ್ಧಿ ಆಗುವಂಥ ಸನ್ನಿವೇಶಗಳಿದೆ. ವಕೀಲರಿಗೆ ಸ್ವಲ್ಪ ಕೆಲವೊಂದು ನ್ಯಾಯಾಲಯದ ವಿಚಾರದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮವರೇ ನಿಮಗೆ ಕೈ ಕೊಡುವಂಥ ಸನ್ನಿವೇಶಗಳಿರುತ್ತೆ. ಶಿಕ್ಷಕರಿಗೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಇರುತ್ತೆ. ಷೇರು ಅಥವಾ ಸ್ಟಾಕ್ನಲ್ಲಿ, ಮ್ಯೂಚುವಲ್ ಫಂಡ್ನಲ್ಲಿ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಭಾಳಷ್ಟು ಲಾಭಗಳು ಕಂಡು ಬರುವಂಥ ಸನ್ನಿವೇಶಗಳು ಇದೆ. ಇನ್ನು ಕಲಾವಿದರಿಗೆ ಒಳ್ಳೆ ಅವಕಾಶಗಳು ಸೃಷ್ಟಿಯಾಗುವಂಥ ಸನ್ನಿವೇಶಗಳಿದೆ. ಜೊತೆಗೆ ಈ ರಾಜಕಾರಣಿಗಳಂತೂ ತುಂಬ ಸಿಕ್ಕಾಪಟ್ಟೆ ಬಿಜಿಯಾಗಿರ್ತಾರೆ. ಓಡಾಟ ಇರುತ್ತೆ, ಯಾವುದೋ ಒಂದು ಸ್ಥಾನಮಾನಗಳ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಅದ್ರಿಗೋಸ್ಕರ ಪ್ರಯತ್ನ ಮಾಡುವಂಥ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ರಾಜಕಾರಣಿಗಳ ದಿಶೆಯಲ್ಲಿ ಕಂಡು ಬರುತ್ತೆ. ಅಂದರೆ ಒಟ್ಟಾರೆಯಾಗಿ ನಿಮಗೆ ಅದ್ಭುತವಾದ ಫಲ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಈ ವಿಡಿಯೋದುದ್ದಕ್ಕೂ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ. ಆ ಎಚ್ಚರಿಕೆಗಳನ್ನು ನೀವು ಅನುಸರಿಸಿದ್ದೆ ಆದರೆ ಅದ್ಭುತವಾದ ಫಲಗಳು ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಅದ್ಭುತವಾದ ಪರಿಹಾರಗಳನ್ನು ಹೇಳಬೇಕಲ್ವಾ, ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ. ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಏಪ್ರಿಲ್ ತಿಂಗಳ 12 ರಾಶಿಯವರ ಮಾಸಫಲದ ಲಿಂಕುಗಳು ಸಿಗುತ್ತೆ. ನಿಮಗೆ ಬೇಕಾಗಿರುವಂಥ ಮಾಹಿತಿಯನ್ನು ಪಡ್ಕೊಳ್ಳಿ, ನೋಡ್ಕೊಳ್ಳಿ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಬನ್ನಿ. ಆಗಿದ್ರೆ ಏನು ಒಂದು ಪರಿಹಾರ ಮಾಡ್ಕೋಬೇಕು ಈ ತಿಂಗಳಲ್ಲಿ ಅಂತಂದರೆ ನೋಡಿ, ಶ್ರೀ ಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡ್ತಕ್ಕಂಥದ್ರಿಂದ ಹಾಗೂ ಶಿವ ಪಾರ್ವತಿಯ ಆರಾಧನೆ ಮಾಡ್ತಕ್ಕಂಥದ್ರಿಂದ ಅದ್ಭುತವಾದಂಥ ಫಲಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಸುಲಭವಾದ ಅದ್ಭುತವಾದ ಪರಿಹಾರಗಳು ಇದಾಗಿರೋದು. ಇದನ್ನು ನೀವು ಭಾಳ ಸಂತೋಷವಾಗಿ ಖುಷಿಯಾಗಿ ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ, ದೈವ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದರೆ ಎಂಥ ಸಂಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ನಿವಾರಣೆ ಆಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.